ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ನೋಡೋಕೊಟ್ಟಿರೋದು ನರುಟೋನ 25ನೇ ಎಪಿಸೋಡು. ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದಾಗೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಒಂದು ರೂಮಲ್ಲಿ ಎಕ್ಸಾಮ್ ಬರ್ತಿರ್ತಾರೆ. ಆಗ ನಮ್ಮ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಈಗಾಗಲೇ ನಾವು ತುಂಬಾ ಜನ ಸ್ಟೂಡೆಂಟ್ಸ್ನ ಈಚೆ ಕಳಿಸಿದ್ದೀವಿ, ಇನ್ನು ಕೇವಲ 15 ನಿಮಿಷ ಇದೆ, ನಾವು ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಸೊ ಈಗ ಎಲ್ಲರೂ 10ನೇ ಕ್ವಶನ್ಗೆ ರೆಡಿ ಆಗಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಸ್ಟೂಡೆಂಟ್ಸ್ ಎಲ್ಲರೂ ಆ 10ನೇ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಯಾಕಂದ್ರೆ ಆ ಒಂದು ಕ್ವಶನ್ಗೆ ಯಾರಾದ್ರೂ ಆನ್ಸರ್ ಮಾಡಲಿಲ್ಲ ಅಂದ್ರೆ ಆ ಟೀಮಲ್ಲಿರುವ 3 ಜನನು ಕೂಡ ಫೈಲ್ ಆಗ್ತಾರೆ. ಇದೇ ಟೈಮಲ್ಲಿ ಅಲ್ಲಿಗೆ ನಮ್ಮ ಕಾಂಕೋರ ಬರ್ತಾನೆ. ಯಾಕಂದ್ರೆ ಬ್ರೇಕ್ ತಗೊಂಡಿದ್ದ ಅಲ್ವಾ, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ. ಸೊ ಇದನ್ನ ನೋಡಿದ ನಮ್ಮ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಓ ಬ್ರೇಕ್ ತಗೊಂಡಿದ್ರಲ್ವಾ, ಈಗೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮುಗಿತಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಕಾಂಕೋರ ಶಾಕ್ ಆಗ್ತಾನೆ, ಇವ್ರಿಗೆ ಹೇಗೆ ಗೊತ್ತು, ಇವ್ರಿಗೆ ಎಲ್ಲಾ ವಿಷಯಗಳು ಹೇಗೆ ಗೊತ್ತಾಗ್ತಿದೆ ಅಂತ. ಇನ್ನೊಂದ್ ಕಡೆ ನಮ್ಮ 3 ಜನ ಟೀಚರ್ಸ್ ಅಂದ್ರೆ ಕಕಾಶಿ, ಆಜುಮಾ ಹಾಗೆ ಕುರೇನಾ ಸೆನ್ಸೈ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಆದಷ್ಟು ಬೇಗ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಆಚೆ ಬಂದ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿರೋದು ಇಬಿಕೋ ಮರೀನಾ ಅಂತ ನಮ್ಮ ಆಜುಮಾ ಹೇಳ್ತಾನೆ. ಅದಕ್ಕೆ ಶಾಕ್ ಆದ ನಮ್ಮ ಕುರೇನಾ ಸೆನ್ಸೈ ಕೇಳ್ತಾಳೆ, ಯಾಕೆ, ಏನು ಅವರಲ್ಲಿ ಅಷ್ಟೊಂದು ಸ್ಪೆಷಲ್ ಏನು ಅಂತ. ಅದಕ್ಕೆ ನಮ್ಮ ಆಜುಮಾ ಹೇಳ್ತಾರೆ, ಅವರು ಟಾರ್ಚರ್ಗೆ ಮತ್ತು ವಿಚಾರಣೆಗೆ ತುಂಬ ಸ್ಪೆಷಲು, ಅವರು ಏನೇ ಮಾಡಬೇಕಾದ್ರೂ ತುಂಬ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಹಾಗೆ ಮುಂದುವರಿಸ್ತಾ ನಮ್ಮ ಆಜುಮಾ ಸೆನ್ಸೈ ಏನು ಹೇಳ್ತಾರೆ ಅಂದರೆ, ನಮ್ಮ ಇಬಿಕೋ ಮರೀನಾ ಅವರು ನಮ್ಮ ಲೀಫ್ ವಿಲೇಜ್ನ ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟು, ಅವರೇ ಅದಕ್ಕೆ ಹೆಡ್ ಅಂತ ಹೇಳ್ತಾರೆ. ಅವರ ಬಗ್ಗೆ ಈ ಊರಿನ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಈಗ ಕ್ಲಾಸ್ ರೂಮಲ್ಲಿ ನಮ್ಮ ಇಬಿಕೋ ಮರೀನಾ ಅವರು ಈ 10ನೇ ಕ್ವಶನ್ಗೆ ಕೆಲವೊಂದು ರೂಲ್ಸ್ ಅನ್ನು ಹೇಳ್ತಾರೆ. ಅದೇನಂದ್ರೆ, ಮೊದಲನೆಯದಾಗಿ ನಿಮ್ಗೆ ಯಾರಿಗಾದ್ರೂ ಈ 10ನೇ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು ಗೊತ್ತಿಲ್ಲ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆಗ ಈ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬಳಾದ ಟೇಮರಿ ಮೇಲೆದ್ದು ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಮುಂದೆ ನಮ್ಗೆ ಏನಾಗುತ್ತೆ ಅಂತ ಕೇಳ್ತಾಳೆ. ಆಗ ನಮ್ಮ ಇಬಿಕೋ ಮರೀನಾ ಅವರು ಹೇಳ್ತಾರೆ, ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು 9 ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡಿದ್ರು ಕೂಡ ನಿಮ್ಮ ಸ್ಕೋರ್ 0 ಆಗುತ್ತೆ. ಅಷ್ಟೇ ಅಲ್ಲದೆ ನೀವೆಲ್ಲರೂ ಫೈಲ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ. ಹಾಗೆ ಸೆಕೆಂಡ್ ರೂಲ್ ಏನು ಅಂತ ನಮ್ಮ ಇಬಿಕಿ ಅವರು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನು ಅಂದ್ರೆ, ನೀವು ಈ ಕ್ವಶನ್ಗೆ ತಪ್ಪಾಗಿ ಏನಾದರೂ ಆನ್ಸರ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಈ ಚುನಿನ ಎಕ್ಸಾಮ್ನ ಬರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲೆದ್ದು ಕೇಳ್ತಾನೆ, ಇದು ತುಂಬಾ ಅನ್ಯಾಯ ಸರ್, ನಮಗೆ ಮಾತ್ರ ಯಾಕೆ ಈ ರೂಲು, ಇದಕ್ಕೂ ಮುಂಚೆ ಎಕ್ಸಾಮ್ ಬರೆದಿರೋರೆಲ್ಲ ಈಗ ಎಕ್ಸಾಮ್ ಬರೆದಿದ್ದಾರಲ್ವಾ ಅಂತ ಕೇಳ್ತಾನೆ. ಆದರೆ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಇದು ನನ್ನ ಎಕ್ಸಾಮು, ಇಲ್ಲಿ ನಾನೇ ಹೆಡ್ಡು, ಇಲ್ಲಿ ನಾನು ಮಾಡಿದ್ದೆ ರೂಲು, ನಿಮಗೇನಾದರೂ ಆತ್ಮವಿಶ್ವಾಸ ಇದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಟ್ರೈ ಮಾಡಿ, ಈಗ ನಿಮ್ಮಿಂದ ಆಗಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ. ಈ ಟೈಮಲ್ಲಿ ನಮ್ಮ ಸಾಕುರ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದ್ರೆ, ನಾವು ಫೈಲಾಗೋದಕ್ಕೆ ಚಾನ್ಸೇ ಇಲ್ಲ, ಆದರೆ ಒಂದೇ ಒಂದು ಚಾನ್ಸ್ ಇದೆ, ಅದೇ ನರುಟೋ ಅಂತ. ಈಗ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಈ 10ನೇ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ, ಯಾರು ರೆಡಿ ಆಗಿಲ್ವೋ ಅವರೆಲ್ಲರೂ ಕೈ ಎತ್ತಿ ಮೇಲೆ ಅಂತ ಕೇಳ್ತಾರೆ. ಆಗ ನಮ್ಮ ನರುಟೋ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಏನು ಈ ಕ್ವಶನ್ ಈಸಿ ಆಗಿರುತ್ತಾ ಕಷ್ಟವಾಗಿರುತ್ತಾ, ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನ ಇಲ್ವಾ, ನಾನು ಒಬ್ಬ ಆನ್ಸರ್ ಮಾಡಲಿಲ್ಲ ಅಂದ್ರೆ ನನ್ನ ಟೀಮ್ ಎಲ್ಲಾನು ಫೈಲ್ ಆಗುತ್ತೆ ಅಂತ. ಇದೇ ಟೈಮಲ್ಲಿ ಕೆಲವೊಬ್ರು ಹುಡುಗರೆಲ್ಲರೂ ಕೈ ಮೇಲೆ ಕೆತ್ತಾರೆ ಮತ್ತೆ ಈಚೆ ಹೋಗ್ತಾರೆ, ನಾವು ಈ ಎಕ್ಸಾಮ್ ಬರೆಯೋದಿಲ್ಲ ಅಂತ. ಇದೇ ಟೈಮಲ್ಲಿ ನಮ್ಮ ಸಾಕುರ ಮೈಂಡಲ್ಲಿ ಒಂದು ಓಡ್ತಿರುತ್ತೆ, ಅದೇನು ಅಂದ್ರೆ, ನಮ್ಮ ನರುಟೋ ಯಾವಾಗಲೂ ಒಕ್ಕಾಗೆ ಆಗಬೇಕು ಅಂತಿರ್ತಾನೆ. ಯಾಕೆಂದ್ರೆ ಆ ಊರಿನ ಜನರಲ್ಲಿ ಗೌರವವನ್ನ ಪಡಿಬೇಕು ಅಂದ್ಕೊಂಡಿರ್ತಾನೆ. ನರುಟೋ, ನಾವು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ನೀನು ಕೈ ಮೇಲೆ ಎತ್ಬಿಡು ಅಂತ ಅವಳು ಥಿಂಕ್ ಮಾಡ್ತಿರ್ತಾಳೆ. ಇದೇ ಟೈಮಲ್ಲಿ ನಮ್ಮ ನರುಟೋ ಕೂಡ ಕೈಯನ್ನ ಮೇಲೆ ಕೆತ್ಬಿಡ್ತಾನೆ. ಇದನ್ನ ನೋಡಿದ ನಮ್ಮ ಸಾಕುರ ಥಿಂಕ್ ಮಾಡ್ತಾಳೆ, ಓ ನರುಟೋ, ನೀನು ಸೋತೋಗೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ ಅಂತ. ಇದನ್ನ ನೋಡಿದ ನಮ್ಮ ಇನಾತಾ ಮತ್ತೆ ಸಾಸ್ಗೆ ಶಾಕ್ ಆಗ್ತಾರೆ. ಈಗ ಬ್ಯಾಕ್ ಸೈಡ್ ಅಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಕುಳಿತು ಡಿಸ್ಕಸ್ ಮಾಡ್ತಿರ್ತಾರಲ್ವಾ, ಅಲ್ಲಿ ನಮ್ಮ ಆಜುಮಾ ಸೆನ್ಸೈ ಹೇಳ್ತಾರೆ, ಇಬಿಕೋ ಅವರು ಮನುಷ್ಯರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಮನುಷ್ಯರ ಬಲಹೀನತೆಗಳನ್ನ ಕಂಡು ಹಿಡಿದು ಅದರ ಜೊತೆ ಅವರು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರು ಟಾರ್ಚರ್ ಮಾಡೋದ್ರಲ್ಲಿ ತುಂಬಾ ಪ್ರಸಿದ್ಧಿ ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ನಮ್ಮ ನರುಟೋ ಎದ್ದು ನಿಂತು ಹೇಳ್ತಾನೆ, ನೀವು ಎಷ್ಟೇ ಭಯಪಡಿಸಿದರೂ ಕೂಡ ನಾನು ಭಯಪಡೋದಿಲ್ಲ, ನೀವು ಎಷ್ಟೇ ಬೆದರಿಸಿದರೂ ಕೂಡ ನಾನು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ನಾನು ಜೀವನ ಪೂರ್ತ ಗೆನಿನಾಗೇ ಇರಬೇಕು ಅಂದ್ರೂ ಕೂಡ ಪರವಾಗಿಲ್ಲ, ನಾನು ನಿಮ್ಮ ಬೆದರಿಕೆಗಳಿಗೆ ಮಾತ್ರ ಭಯಪಡೋದಿಲ್ಲ, ಒಂದಲ್ಲ ಒಂದು ದಿನ ನಾನು ಈ ಊರಿಗೆ ಒಕ್ಕಾಗೆ ಆಗೇ ಆಗ್ತೀನಿ ಅಂತ ಹೇಳ್ತಾನೆ. ಆಗ ನಮ್ಮ ಟೀಮ್ 7 ಥಿಂಕ್ ಮಾಡ್ತಾರೆ, ಇಲ್ಲಿ ಏನ್ ನಡೀತಿದೆ ಅಂತ ನಮ್ಮ ನರುಟೋಗೆ ಗೊತ್ತೇ ಇಲ್ಲ, ಆದ್ರೂ ಇವನು ತುಂಬಾ ಧೈರ್ಯದಿಂದ ಇದ್ದಾನೆ, ಹಾಗೆ ಇರು ನರುಟೋ ಅಂತ ಅಂದ್ಕೊಳ್ತಾರೆ. ಆಗ ನಮ್ಮ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಇದೇ ನಾನು ನಿಮಗೆ ಕೊಡುವ ಕೊನೆಯ ಅವಕಾಶ, ಈ ಒಂದು ಮಾತು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು, ಥಿಂಕ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಆಗ ನಮ್ಮ ನರುಟೋ ಹೇಳ್ತಾನೆ, ಕೊಟ್ಟ ಮಾತಿಂದ ನಾನು ಯಾವತ್ತಿಗೂ ಹಿಂದೆ ಸರಿಯೋದೇ ಇಲ್ಲ ಅಂತ, ಒಳ್ಳೆಯ ನಿಂಜಾ ಆಗಿ ಹೋರಾಡಬೇಕು ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ಅಲ್ಲಿದ್ದ ಎಲ್ಲಾ ಸ್ಟೂಡೆಂಟ್ಸ್ ಒಂದು ಆತ್ಮವಿಶ್ವಾಸ ಅಂತ ಬರುತ್ತೆ. ಆಗ ಇಬಿಕೋ ಮರೀನಾ ಅವರು ಆಲೋಚನೆ ಮಾಡ್ತಾರೆ, ಅದೇನು ಅಂದ್ರೆ, ಈ ಒಬ್ಬ ಚಿಕ್ಕ ಹುಡುಗ ಹೇಳಿದ ಮಾತುಗಳಿಂದ ಇಲ್ಲಿದ್ದ ಎಲ್ಲಾ ಸ್ಟೂಡೆಂಟ್ಸ್ಗೂ ಆತ್ಮವಿಶ್ವಾಸ ಅನ್ನೋದು ಬಂದಿದೆ ಅಂತ. ಅಷ್ಟೇ ಅಲ್ಲದೆ ಅವರು ಹಾಗೆ ಮುಂದುವರಿಸ್ತಾ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು ಸ್ಟಾರ್ಟ್ ಮಾಡ್ತಾರೆ, ಅದೇನು ಅಂದರೆ, ಈಗ ನಾನು ಹೇಳೋ ಮಾತಿಂದ ನಿಮಗೆಲ್ಲ ಸಂತೋಷ ಆಗಬಹುದು, ಈ ಮಾತನ್ನು ಕೇಳೋದಕ್ಕೆ ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾರೆ. ಅದೇನು ಅಂದರೆ, ನೀವೆಲ್ಲರೂ ಪಾಸ್ ಆಗಿದ್ದೀರಾ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಸ್ಟೂಡೆಂಟ್ಸ್ ಎಲ್ಲರೂ ಶಾಕ್ ಆಗ್ತಾರೆ, ಇವ್ರು ಏನು ಹೇಳ್ತಿದ್ದಾರೆ ಅಂತ. ಆಗ ನಮ್ಮ ಸಾಕುರ ಮೇಲೆದ್ದು ನಿಂತು ಹೇಳ್ತಾಳೆ, ಅದು ಹೇಗೆ ಸಾಧ್ಯ, ನಾವೆಲ್ಲ ಹೇಗೆ ಪಾಸ್ ಆದ್ವಿ ಅಂತ. ಆಗ ನಮ್ಮ ಇಬಿಕೋ ಮರೀನಾ ಅವರು ಹೇಳ್ತಾರೆ, ಇಲ್ಲ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡಲು ಕೊಟ್ಟ 10ನೇ ಪ್ರಶ್ನೆ ಅಂತ. ಅಲ್ಲೇ ಇದ್ದ ಟೇಮರಿ ಮೇಲೆದ್ದು ಕೇಳ್ತಾರೆ, ಹಾಗಾದ್ರೆ ಆ 9 ಪ್ರಶ್ನೆಗಳಿಗೂ
ನಾವು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿ ಆನ್ಸರ್ ಕೊಟ್ರ ಅಂತ. ಆಗ ನಮ್ಮ EB ಕೊಮರಿನ್ ಅವರು ಹೇಳ್ತಾರೆ, ಇಲ್ಲ ಅದು ಆಗಲ್ಲ. ನೀವು ಆ 9 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದು ನಿಮ್ಮ ಟ್ಯಾಲೆಂಟ್ ಅನ್ನು ಗುರುತಿಸಲು, ನೀವು ಯಾವ ಲೆವೆಲ್ಗೆ ಆ 9 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು ಪ್ರಯತ್ನ ಪಡ್ತೀರಾ, ನಿಮ್ಮ ಟ್ಯಾಲೆಂಟ್ ನ ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಆ 9 ಪ್ರಶ್ನೆಗಳನ್ನು ಕೊಟ್ರೆ ಅಂತ ಹೇಳ್ತಾರೆ. ಆಗ ನಮ್ಮ ನರುಟೋ ಹೇಳ್ತಾನೆ, ಇದೆಲ್ಲ ನನಗೆ ಮುಂದೆನೆ ಗೊತ್ತಿತ್ತು, ಅದರಿಂದಾನೇ ನಾನು ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಾನೆ. ಆಗ ನಮ್ಮ ಸಾಕುರಾ ಅಂತೇಳಿ ನೋಡಿ ಯಾವ ರೀತಿ ಅವನೇ ಹೊಗಳ್ಕೊಳ್ತಿದ್ದಾನೆ ಅಂತ. ಈಗ ನಮ್ಮ EB ಕೊಮರಿನ್ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನು ಅಂದ್ರೆ, ಈ ಎಕ್ಸಾಮ್ ಅಲ್ಲಿ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಗೊತ್ತಿರುವ ಇಬ್ಬರನ್ನು ನಾನು ಈ ಎಕ್ಸಾಮ್ ಅಲ್ಲಿ ಕೂರಿಸಿದ್ದೆ. ಅವ್ರ ಹತ್ರ ಕಾಪಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಅವ್ರ ಹತ್ರ ನೀವು ಕಾಪಿ ಮಾಡಲು ನಿಮ್ಮ ಪವರ್ಸ್ ನ ಯಾವ ರೀತಿ ಯೂಸ್ ಮಾಡ್ತೀರಾ, ನಿಮ್ಮ ಟ್ಯಾಲೆಂಟ್ ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಬೇಕು ಅಂತ ನಾನು ಅನ್ಕೊಂಡೆ ಅಂತ ಹೇಳ್ತಾರೆ. ಇದರಲ್ಲಿ ಚೀಟ್ ಮಾಡಿ ಸಿಕ್ಕಾಕೊಂಡವರೆಲ್ಲ ಫೈಲ್ ಆಗ್ಬಿಟ್ರು. ಅವ್ರಿಗೆ ಅವರ ಪವರ್ಸ್ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ತನ್ನ ಸ್ಕಾರ್ಪ್ ನ ತೆಗಿತಾರೆ. ಅದನ್ನು ನೋಡಿದ ನಮ್ಮ ಹುಡುಗರು ಶಾಕ್ ಆಗ್ತಾರೆ. ಯಾಕಂದ್ರೆ ತನ್ನ ತಲೆಯ ಮೇಲೆ ಎಲ್ಲಾ ಏಟುಗಳಿಂದ ಆಗಿರುತ್ತೆ. ನೀವು ಕೆಲವೊಂದು ಯುದ್ಧಗಳನ್ನು ಗೆಲ್ಲೋದಕ್ಕೆ ನಿಮ್ಮ ಪ್ರಾಣಗಳನ್ನು ಕೂಡ ಕೊಡಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ನೀವು ಕಲೆಕ್ಟ್ ಮಾಡ್ತಿರೋ ಇನ್ಫಾರ್ಮೇಶನ್ ಯಾರಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಎದುರಾಳಿಗಳು ಕೊಡುವ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲರೂ ಆಪತ್ತು ಬಂದಾಗ ಇಲ್ಲಿಂದ ಓಡೋಗ್ಬೇಕು ಅಂದ್ಕೊಂಡಿಲ್ಲ, ನೀವು ಅದನ್ನ ಧೈರ್ಯದಿಂದ ಎದುರಿಸಿದ್ದೀರಾ, ನೀವು ಧೈರ್ಯದಿಂದ ಹೋರಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಅದರಿಂದ ನೀವೆಲ್ಲರೂ ಪಾಸ್ ಆಗಿದ್ದೀರಾ. ನೀವು ಇಲ್ಲಿಂದ ಹೊರಟೋಗಿದ್ರೆ ನಿಮ್ಗೆ ಇನ್ನೊಂದು ಚಾನ್ಸ್ ಇರೋದು, ಆದ್ರೆ ಅದರಲ್ಲಿ ಗೆಲ್ತಿರೋ ಇಲ್ವೋ ನಿಮ್ಗೆ ಗೊತ್ತಿರಲಿಲ್ಲ. ಆದ್ರೆ ನೀವು ಇಲ್ಲೇ ಫೈಟ್ ಮಾಡಿದ್ರಿಂದ ನೀವು ಈಗ ಗೆದ್ದಿದ್ದೀರಿ, ಅಂದ್ರೆ ನೀವೆಲ್ಲರೂ ಪಾಸ್ ಆಗಿದ್ದೀರಿ ಅಂತ ಹೇಳ್ತಾರೆ. ನಾನು ಕೊಟ್ಟ ಎಲ್ಲ ಅಡಚಣೆಗಳನ್ನು ದಾಟಿ ನೀವು ಜೂನಿನ್ ನ ಫಸ್ಟ್ ಎಕ್ಸಾಮ್ ಅನ್ನು ಪಾಸ್ ಆಗಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಇನ್ನೊಬ್ಬ ಟೀಚರ್ ಬರ್ತಾರೆ. ಬಂದಿದ್ದಷ್ಟೇ ಅಲ್ಲದೆ ಹೇಳ್ತಾರೆ, ನೀವು 2ನೇ ಟೆಸ್ಟ್ ಗೆ ರೆಡಿ ಆಗಿದ್ದೀರಾ ಅಂತ ಕೇಳ್ತಾರೆ. ನಾನೇ ನಿಮ್ಮ 2ನೇ ಟೆಸ್ಟ್ ನ ಟೀಚರ್ ಗೊಮಿತಾ ರಶಿ ಅಂತ ಹೇಳ್ತಾರೆ. ಸರಿ, ಈಗ ಟೈಮ್ ಆಯ್ತು, ಎಲ್ಲರೂ ಇಲ್ಲಿಂದ ನಡೀರಿ, 2ನೇ ಎಕ್ಸಾಮ್ ಗೆ ಟೈಮ್ ಆಯ್ತು ಅಂತ ಹೇಳ್ತಾರೆ. ಆ ಟೀಚರ್ ಹೇಳ್ತಾರೆ, ಈ ಎಕ್ಸಾಮ್ ಮುಗಿಯೋದ್ರೊಳಗೆ ನಾನು ಇಲ್ಲಿರುವ ಅರ್ಧದಷ್ಟು ಜನರನ್ನ ಆಚೆ ಹಾಕ್ತೇನೆ, ನೀವು ಇಲ್ಲಿದ್ದಷ್ಟು ಕೂಲ್ ಆಗಿ ಅಲ್ಲಿ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಎಲ್ಲ ಹೋದ್ಮೇಲೆ ನಮ್ಮ EB ಕೊಮರಿನ್ ಅವರು ಕ್ವಶನ್ ಪೇಪರ್ಸ್ ನ ಚೆಕ್ ಮಾಡ್ತಿರ್ತಾರೆ. ಆಗ ನಮ್ಮ ನರುಟೋ ಪೇಪರ್ ನೋಡ್ತಾರೆ. ಆದ್ರೆ ನಮ್ಮ ನರುಟೋ ಒಂದು ಕ್ವಶನ್ಗೂ ಆನ್ಸರ್ ಮಾಡೋದಿಲ್ಲ. ಸೊ ಇದನ್ನ ನೋಡಿದ ನಮ್ಮ EB ಕೊಮರಿನ್ ಅವರು ಅಂದ್ಕೊಳ್ತಾರೆ, ಇವನು ತುಂಬಾ ಡಿಫ್ರೆಂಟ್ ಆದ ಹುಡುಗ ಅಂತ. ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ 2ನೇ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಅಲ್ಲಿ ನಿಂತಿರ್ತಾರೆ. ಆಗ ನಮ್ಮ ಟೀಚರ್ ಬಂದು ಹೇಳ್ತಾರೆ, ಈಗ ನಾವು ನಿಮಗೆ ಕೊಡುವ 2ನೇ ಎಕ್ಸಾಮ್ ಹೆಸರು ದಿ ಫಾರೆಸ್ಟ್ ಆಫ್ ಡೆತ್ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.